ಒಂದು ಮಂತ್ರ ಹೇಳ್ತೀನಿ ಅಂತಾರೆ. ಆಯಿತು, ಸಿಗರೇಟ್ ಸೇದಕ್ಕೆ ಏನು ಮಂತ್ರ ಅಂದರೆ ಅದರಲ್ಲಿ ಒಂದು ತಗೊಳ್ಳೋದು, ತಂಬಾಕು ಪತ್ರಂ ನಿದಾಯ, ಅದರಲ್ಲಿ ಒಂದು ತಗೊಳ್ಳೋವಂಥದ್ದು, ಮುಖೇ ನಿಕ್ಷಿಪ್ಯ, ಬಾಯಲ್ಲಿಟ್ಕೊಳ್ಳೋವಂಥದ್ದು, ವಾಯುಮಾಕರ್ಷತಃ, ಗಾಳಿ ಎಳ್ಕೊಳ್ಳೋದು, ಅಗ್ನಿಂ ಸ್ಪೃಶಾವ್ಯ, ಅದಕ್ಕೊಂದು ಬೆಂಕಿ ಹಚ್ಚುವಂಥದ್ದು, ಅಗ್ನಿಂ ಸ್ಪೃಶಾವ್ಯ, ಆಮೇಲೆ ಹೋಗ್ತಾ ಇರುತ್ತಲ್ಲ ಅದನ್ನು ನೋಡಿಕೊಂಡು ಇದಂ ಜೋ ತಂಬಾಕು ಪತ್ರ ಧೂಮಃ ಅಗ್ನಯೇ ಸ್ವಾಹ ಅಗ್ನಯೇ ಇದಂ ನ ಮಮ. ಇದು ಆಮೇಲೆ ಆಯ್ತಲ್ಲ, ಸೇದಿದ್ದೆಲ್ಲ ಆಯಿತು. ಆಮೇಲೆ ಇದಿದೆಯಲ್ಲ, ಉಳ್ಕೊಂಡ್ಬಿಟ್ಟಿದೆಯಲ್ಲ, ಇದಕ್ಕೇನು ಮಾಡೋದು, ಇದಕ್ಕೂ ಮಂತ್ರ ಇದೆಯಾ ಅಂದರು. ಒಂದು ಪಾವಡಿ ಎಕ್ಸ್ಟ್ರಾ ಆಗತ್ತೆ ದಕ್ಷಿಣೆ ಅಂದರು. ಆಯಿತು, ತಗೊಳ್ಳಿ ದಕ್ಷಿಣೆ, ನಾನು ಕೊಡ್ತೀನಿ, ಮಂತ್ರ ಹೇಳಿ. ಜೀರ್ಣಂ ತಂಬಾಕು ಪತ್ರ ಅವಶಿಷ್ಟಂ ನಾರಾಯಣಂ ನಮಸ್ಕೃತ್ಯ ಪಾದ ತಲೆ ವಿಸರ್ಜಯಾಮಿ. ಇದು ಕೈಲಾಸವಿದ್ದಂತಹದ್ದು. ಮಾಸ್ಟರ್ ಹಿರಣ್ಣಯ್ಯನವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಮಾಸ್ಟರ್ ಹಿರಣ್ಣಯ್ಯನವರು ಎಷ್ಟು ಸರಳವಾಗಿದ್ದರೋ ನನಗೆ ಆಶ್ಚರ್ಯ ಆಗುವಂಥದ್ದು ಮತ್ತು ಸಂತೋಷವಾಗುವಂಥದ್ದು. ಅವರ ಮನೆಯಲ್ಲಿ ಪ್ರತಿಯೊಬ್ಬ ಕುಟುಂಬದ ಸದಸ್ಯರು ಅಷ್ಟೇ ಸರಳವಾಗಿದ್ದಾರೆ. ಬಾಬುನೂ ಅಷ್ಟೇ. ನನಗೆ ಬಾಬು ಅವರು, ನಿಮಗೆಲ್ಲ ಬಾಬು ಹಿರಣ್ಣಯ್ಯ. ಬಾಬು ಹಿರಣ್ಣಯ್ಯನವರು ನಾನು ನೋಡಿರುವಂತಹ ಅತ್ಯಂತ ಸರಳ ಸ್ನೇಹಮಯ ವ್ಯಕ್ತಿಗಳಲ್ಲಿ ಅಗ್ರಪಂಕ್ತಿಯಲ್ಲಿರೋರು. ಮಾಸ್ಟರ್ ಹಿರಣ್ಣಯ್ಯನವ್ರು ಕೇಳಿದ್ದೆ ಒಂದ್ಸತಿ, ನೀವು ಇಷ್ಟೆಲ್ಲ ಸರಳವಾಗಿರ್ತೀರಲ್ಲ, ಯಾಕೆ, ಹೇಗೆ ಸಾಧ್ಯ ಅಂತ. ನೋಡ್ರಿ, ನಾವು ನೋಡಿರುವಂತಹ ವ್ಯಕ್ತಿಗಳು ಆ ರೀತಿ ಇದ್ದರು. ಜಿ ಪಿ ರಾಜರತ್ನಂ, ಆನಾ ಕೃಷ್ಣರಾಯರು, ತಾರಾ ಸುಬ್ರಾಯರು, ಇವರೆಲ್ಲರ ಮುಂದೆ ನನಗೇನೇನೂ ಅಲ್ಲ. ಆ ರೀತಿಯಲ್ಲಿ ಬೇರೆ ಮೇರು ಪರ್ವತಗಳನ್ನು ನೋಡ್ತಾ 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 ನಾವು ಬೆಳೀತಾ ಇರುವಾಗ ನಮ್ಮಲ್ಲಿ ಯಾವುದೇ ಅಹಂ ಉಳಿಯಕ್ಕೆ ಸಾಧ್ಯನೇ ಇಲ್ಲ ಅಂದರು. ಬಾಬು ಹಿರಣ್ಣಯ್ಯ ಮತ್ತು ಮಿಕ್ಕಿದವರೆಲ್ಲರಿಗೂ ಅವ್ರ ಮನೆಯಲ್ಲೇ ಒಂದು ದೊಡ್ಡ ಮೇರು ಪರ್ವತ ಇತ್ತು ಮಾಸ್ಟರ್ ಹಿರಣ್ಣಯ್ಯನವರು. ಅವರನ್ನು ನೋಡ್ತಾ 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 ಇವರೆಲ್ಲ ಬೆಳೆದರು. ಇವ್ರಿಗೂ ಒಂದೇ ಒಂದು ಸೋಂಕು, ಆ ಗರ್ವದ ಸೋಂಕು ಚೂರು ಅಂಟ್ಲಿಲ್ಲ. ಆ ಮನೆಗೆ 22 ವರ್ಷಗಳು ಮಾಸ್ಟರ್ ಹಿರಣ್ಣಯ್ಯ ಇದ್ದಾಗಲೂ, ಅದಾದಮೇಲೆ ಈಗಲೂ ಸಹ ನನಗೆ ಯಾವತ್ತೂ ತೆರೆದ ಬಾಗಲು ನಾನು ಧನ್ಯೋಸ್ಮಿ ಅಂತ ನಿಜಕ್ಕೂ ಹೇಳ್ತೇನೆ. ಹಿರಣ್ಣಯ್ಯನವ್ರ ಜೊತೆ ಬೇಕಾದಷ್ಟು ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದಾಗ ಅವ್ರಿಗೆ ಇಷ್ಟವಾದಂತಹ ಒಂದು ಹಾಡಿತ್ತು. ಆ ಹಾಡನ್ನ ಹಾಡಿ ನಾನು ನಿಮಗೆ ವೈವಿ ಗುಂಡೂರು ಅವರ ಭಾಷಣಕ್ಕೆ ಅನುವು ಮಾಡಿಕೊಡ್ತೀನಿ. ಸಾಫ್ಟ್ವೇರ್ ಇಂಜಿನಿಯರ್, ನಮ್ಮ ಸುಧಾವರ್ಗವ್ರು ಮಾತನಾಡ್ತಾ ಇದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ ವಿಷಯ ತೊಗೊಂಡ್ರು. ಸಾಫ್ಟ್ವೇರ್ ಇಂಜಿನಿಯರ್ ಜೀವನ ಹೇಗಿರುತ್ತೆ ಅಂತ. ಅವನು ಬೇರೆ ಎಲ್ಲರಿಗಿಂತ ಬೇರೆ ರೀತಿಯಲ್ಲೇ, ಪ್ರತಿಯೊಬ್ಬರನ್ನು ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡೋ ರೀತಿಯಲ್ಲೇ ಸಾಫ್ಟ್ವೇರ್ ಇಂಜಿನಿಯರು ಬೇರೆ ರೀತಿ ಯೋಚನೆ ಮಾಡ್ತಾನೆ. ನಿಮ್ಮ ಅಪ್ಪ ಅಮ್ಮ ಯಾರೋ ಅಂತ ಅವ್ನು ಇಂಜಿನಿಯರ್ನ ಕೇಳಿದೆ. ಅವನ ಅಪ್ಪ ಅಮ್ಮನ ತೋರಿಸ್ಬಿಟ್ಟು ದಿಸ್ ಈಸ್ ಮೈ ಮದರ್ ಬೋರ್ಡ್ ಅಂದ. ಅವ್ರ ಅಮ್ಮನ ತೋರಿಸ್ಬಿಟ್ಟು ದಿಸ್ ಈಸ್ ಮೈ ಮದರ್ ಬೋರ್ಡ್. ಅಪ್ಪನ ತೋರಿಸ್ಬಿಟ್ಟು ಹೇಳ್ದ ಆ್ಯಂಡ್ ದಿಸ್ ಈಸ್ ಮೈ ಸರ್ವಿಸ್ ಪ್ರೊವೈಡರ್. ಅಮ್ಮ ಮದರ್ ಬೋರ್ಡು, ಅಪ್ಪ ಸರ್ವಿಸ್ ಪ್ರೊವೈಡರು. ನಿನ್ನ ಮಕ್ಕಳಲ್ಲಿ ಅಂದರೆ ಅಲ್ಲಿ ಆಡ್ತಾ ಇದ್ರು ಒಂದಿಬ್ರು. ಕರ್ದ, ಕಮ್ ಮೈ ಡಿಯರ್ ಲ್ಯಾಪ್ಟಾಪ್ಸ್. ಲ್ಯಾಪ್ ಮೇಲೆ ಕೂತ್ಕೊಳ್ಳೋಂಥ ಮಕ್ಕಳು ತಾನೆ, ಅದರಿಂದ ಕಮ್ ಮೈ ಡಿಯರ್ ಲ್ಯಾಪ್ಟಾಪ್ಸ್ ಅಂತ. ನಿನ್ನ ಜೀವನ ಹೇಗಿದೆ ಅಂದೆ. ಅವನು ಹೇಳ್ತಾನೆ, ಸಾಫ್ಟ್ವೇರು ಕೆಲಸವೆಂದರೆ, ನಮ್ಮ ಸಾಫ್ಟ್ವೇರು ಕೆಲಸವೆಂದರೆ, ನಮ್ಮ ಸಾಫ್ಟ್ವೇರು ಕೆಲಸವೆಂದರೆ ಕಷ್ಟವೋ, ಟೈಮಿಂಗ್ಸೇ ಇಲ್ಲ ನಮಗೆ ಕಷ್ಟವೋ, ಟೈಮಿಂಗ್ಸೇ ಇಲ್ಲ ನಮಗೆ ಸಾಫ್ಟ್ವೇರು ಕೆಲಸವೆಂದರೆ. ಭೂತಾದಿಗಳು ಸೇರುವ ಸಮಯ, ಭೂತಕಾಲ ಮಾತಾಡುವ ಸಮಯ, ಭೂತಾದಿಗಳು ಸೇರುವ ಸಮಯ, ಭೂತಕಾಲ ಮಾತಾಡುವ ಸಮಯ, ಅಂಥಕಾಲದೇ ನಮ್ಮ ಕೆಲಸವು, ಅಂಥಕಾಲದೇ ನಮ್ಮ ಕೆಲಸವು, ನಿಶಾಚರಗಳೇ ಆಗಿಬಿಟ್ಟೆವು ಸಾಫ್ಟ್ವೇರು ಕೆಲಸವೆಂದರೆ. ಪುರ ತುಂಬು ನಿದ್ರೆಯೊಳ್ ಮುಳುಗಿರೆ ನಿಯೋಜಿತಂ ಆರ್ಡರ್ಗೆ ತೊಡಗುವೆಂ, MT-BT ಪ್ರಮುಖಾದಿ ಕಾಂಟ್ರಾಕ್ಟಿಗೂ ಮೂಲಾಧಾರ ಆಗಿರ್ಪೆವು. ಹಣ ಕೈ ತುಂಬ ಇದ್ರೂ ಸಹ ಕಳೆಯೋದಕ್ಕೆ ಟೈಮೇ ಇಲ್ಲ. ಹಣ ಕೈ
ತುಂಬ ಇದ್ರೂ ಸಹ ಕಳೆಯೋದಕ್ಕೆ ಟೈಮೇ ಇಲ್ಲ. ಕೌಟುಂಬಿಕ ಜೀವನಂ ದೊಡ್ಡ ಕನಸು, ಕೌಟುಂಬಿಕ ಜೀವನಂ ದೊಡ್ಡ ಕನಸು. ರಿಟೈರ್ ಆದ್ಮೇಲೆ ಮದುವೆ ಸೂಕ್ತಂ. ಅಮೆರಿಕ ಎದ್ದ ಕಾಲಕ್ಕೆ ನಾವು, ಅಮೆರಿಕ ಎದ್ದ ಕಾಲಕ್ಕೆ ನಾವು ಎದ್ದಿರಬೇಕು, ವಿಧಿಯೇ ಇಲ್ಲ. ಅಮೆರಿಕ ಎದ್ದ ಕಾಲಕ್ಕೆ ನಾವು ಎದ್ದಿರಬೇಕು, ವಿಧಿಯೇ ಇಲ್ಲ. ಹೀಗಿದ್ದು ಜಾಬ್ ಗ್ಯಾರಂಟಿಯೂ ಇಲ್ಲ, ಹೀಗಿದ್ದು ಜಾಬ್ ಗ್ಯಾರಂಟಿಯೂ ಇಲ್ಲ. ಪಿಂಕ್ ಸ್ಲಿಪ್ ಭೀತಿಯೇ ನಮಗೆ ಖಾಯಂ. ಸಾವಿರೇರು ಕೆಲಸವೆಂದರೆ